ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬಂಡೆ ಮಂಕಾಳಮ್ಮ ದೇವಸ್ಥಾನ. ಪೂಜೆ ಎಲ್ಲ ಮುಗೀತು, ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ನಿಮಗೆ. ನನ್ನ ಫ್ರೆಂಡ್ ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಬಂದಿದ್ದ ತಕ್ಷಣ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾನು ವೀಡಿಯೋಸ್ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ. ದೇವಸ್ಥಾನ ಫುಲ್ ವೀಡಿಯೋ ಮಾಡ್ತೀನಿ, ಆದರೆ ದೇವ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ನನ್ನ ಔಟ್ಫಿಟ್ ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀವಲ್ಲ, ಡ್ರೆಸ್ ಹಾಕಿದ್ದೀನಿ. ಶರಾರ ಡ್ರೆಸ್ ಇದು. ಹೇಗಿದೆ ನನ್ನ ಔಟ್ಫಿಟ್? ಕಾಮೆಂಟ್ ಮಾಡಿ ಹೇಳಿ. ನೋಡಿ, ಇದಕ್ಕೆ ಒಂದು ದುಪ್ಪಟ ಇದೆ. ನನ್ನ ಕೂದಲು ಇನ್ನೂ ಉದ್ದೇ ಇದೆ, ಹಾರಿಲ್ಲ. ಡ್ರೈ ಆಗಲಿ ಅಂತ ವೆಯ್ಟ್ ಮಾಡಿದ್ದೀನಿ. ಕರೆಂಟ್ ಇಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಲೂಸ್ ಏರಿಸ್ಬಿಟ್ಟಿದ್ದೀನಿ. ಡ್ರೈ ಆಗುತ್ತೆ. ಹೇಗಿದೆ ನನ್ನ ಔಟ್ಫಿಟ್? ನೋಡಿ, ಇದೆ ನಮ್ಮ ದೇವ್ರ ಮನೆ. ಇಲ್ಲೇ ನಾನು ಜಾಸ್ತಿ ಏನು ಐಟಮ್ಸ್ ಎಲ್ಲ ಇಟ್ಟಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನಾನು. ನೋಡಿ, ಸಿಂಪಲ್ ಪೂಜೆ ಅಂದರೆ ಇಷ್ಟ. ನನ್ನ ಫ್ರೆಂಡ್ ಬಂದರು, ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಹಂಗೆ ರೋಡಲ್ಲಿ ಬರ್ತಾ ಅಲ್ಲಿ ನವಿಲು ಕಾಣಿಸ್ತಿತ್ತು, ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ. ಅದಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಗಾಯ್ಸ್, ಫೈನಲಿ ಟೆಂಪಲಿಗೆ ಬಂದ್ವಿ. ನೋಡಿ, ದೇವಸ್ಥಾನ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದನೇ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ದೇವಸ್ಥಾನದ ಏನು ಜಾತ್ರೆನ ನಡೆಯುತ್ತಂತೆ, ಅದಕ್ಕೋಸ್ಕರ ಪೇಂಟ್ ಎಲ್ಲ ಮಾಡ್ತಿದ್ದಾರೆ. ಮತ್ತು ಏನೇನೋ ಅದು ರೀವರ್ಕ್ ಎಲ್ಲ ಮಾಡ್ತಿದ್ದಾರೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ನೇಮ್ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಹೋದ್ವಿ, ಜನ ಇದ್ದರು. ಇವತ್ತು ಜನ ಕಮ್ಮಿ ಅಂತೆ. ನನಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ಜನ ಇದ್ದಾರೆ. ಇನ್ನು ಜಾಸ್ತಿ ಅಂದರೆ ಹೆಂಗಿರ್ತಾರೋ ಗೊತ್ತಿಲ್ಲ. ಅಲ್ಲಿ ಬೀಗ ಎಲ್ಲ ಕಟ್ಟಿದ್ರು, ಹರಕೆ ಮಾಡ್ಕೊತಾರಲ್ವ, ಅದನ್ನು ತಂದು ಅಲ್ಲಿ ಹಾಕ್ತಾರಂತೆ. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಹೋಗಿರೋದು. ನನಗೂ ಅಲ್ಲಿ ಏನೇನು ಗೊತ್ತಿಲ್ಲ. ಸುಮ್ಮನೆ ವೀಡಿಯೋಸ್ ಮಾಡಿದೆ. ಮತ್ತು ಅಲ್ಲಿ ನೋಡಿ, ಕ್ಯೂ ಎಷ್ಟಿದೆ ಅಂತಂದರೆ, ನಾವು 10 ಗಂಟೆಯಲ್ಲಿ ಒಳಗಡೆ ಕ್ಯೂ ಅಲ್ಲಿ ನಿಂತಿದ್ದು. ನಾವು ದೇವರ ದರ್ಶನ ಮಾಡೋಷ್ಟರಲ್ಲಿ 12 ಗಂಟೆ 5 ನಿಮಿಷ ಆಗಿತ್ತು. ತುಂಬ ಜನ ಇದ್ದರು. ನಿಂತು ಸಾಕಾಯಿತು. ಪ್ರಸಾದ ತಿಂತಾಯಿದ್ದೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬರ್ತಿತ್ತು. ಅಲ್ಲಿ ಜನ ಮಧ್ಯ ಇದ್ದು ಫುಲ್ಲು ಸೆಕೆ ಆಗಿತ್ತು. ಇಲ್ಲಿಗೆ ಬಂದು ಕುತ್ಕೊಂಡಿದ್ದ ತಕ್ಷಣ ಇಲ್ಲೇ ಮಲ್ಕೊಳ್ಳೋಣ ಅನ್ನಿಸ್ತಿತ್ತು. ನೋಡಿ, ಅಲ್ಲಿ ಪ್ರಸಾದ ಕೊಡೋ ಜಾಗ ಅದು. ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಎಲ್ಲ ಮುಗೀತು. ಫೈನಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ನಾವಿಷ್ಟು ಜನ ಹೋಗಿದ್ವಿ, ಆಟೋ ಮಾಡ್ಕೊಂಡು ಹೋಗಿದ್ವಿ. ನನ್ನ ಮಗಳು ನೋಡಿ, ಮುಗೀತು. ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಹಾಗೆ ಬರ್ತಾ ಅಲ್ಲಿ ಒಂದು ಟಾಯ್ ಶಾಪ್ ಕಾಣಿಸ್ತು. ನನ್ನ ತಂಗಿ ಪಾಪುದು 1 ಇಯರ್ ಬರ್ಡೇ ಇದೆ, 17th. ಅವ್ನಿಗೇನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಒಂದು ಜೀಪ್ ನೋಡಿದೆ, ಇಷ್ಟ ಆಯಿತು. ಅದಕ್ಕೆ ಅದು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಅವರೆಲ್ಲ ಫಿಟ್ ಮಾಡಿ ಕೊಡ್ತಿದ್ದಾರೆ ಒಂದೇ ಸತಿ. ಮತ್ತು ನನ್ನ ಮಗಳು ಸ್ಕೇಟಿಂಗ್ ಬೇಕು ಅಂದ್ಲು. ಅವಳಿಗೆ ಒಂದು ಸ್ಕೇಟಿಂಗ್ ತೊಗೊಂಡ್ವಿ. ಹಂಗೆ ಅದಕ್ಕೆ ಟ್ರಯಲ್ ಮಾಡ್ತಾ ಇದ್ದೀವಿ. ಜೀಪ್ ಕರೆಕ್ಟಾಗಿ ಹೋಗುತ್ತೋ ಇಲ್ವೋ ಅಂತ, ರಿಮೋಟ್ ಕಂಟ್ರೋಲ್ ಅಲ್ವಾ. ಮತ್ತು ಅದರಲ್ಲಿ ಹಂಗೆ ನನ್ನ ಮಗಳನ್ನ ಒಂದು ಸತಿ ಕೂರಿಸಿ ಟ್ರೈ ಮಾಡಿದೆ. ಅವಳಿಗೂ ಫುಲ್ ಖುಷಿ ಆಯಿತು ಕಾರ್ ನೋಡಿ.
ಸೊ ಫೈನಲಿ ಜೀಪು ಮತ್ತು ಸ್ಕೇಟಿಂಗ್ ತೊಗೊಂಡು ಬರಬೇಕಾದ್ರೆ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹಳ್ಳಿ ಸವಿ ರುಚಿಗೆ ಬಂದ್ವಿ. ಹಂಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಕಬಾಬು ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ ಹೊಟ್ಟೆ ತುಂಬ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.